ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಲಂಚ್ ಪ್ಲೇಟ್ ಸೀರೀಸ್ ಡೇ 8. ಇವತ್ತು ನಾನು ಎಲೆಕ್ಟ್ರಿಕ್ ಕೆಟಲಲ್ಲಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿರೋ ಡಿಶ್ ಟ್ರೈ ಮಾಡೋದ ಅಂದ್ಕೊಂಡೆ. ಆ್ಯಂಡ್ ತುಂಬ ದಿನದಿಂದ ಪನ್ನೀರ್ ತಿನ್ನಬೇಕಂತ ಕೂಡ ಅನ್ನಿಸ್ತಿತ್ತು. ಸೊ ಅದಕ್ಕೆ ಇದನ್ನು ನೀವು ಪನ್ನೀರ್ ಗ್ರೇವಿ ಅಂತನಾದರೂ ಅನ್ಕೋಬೋದು ಅಥವಾ ಪನ್ನೀರ್ ಸೂಪ್ ಅಂತನಾದರೂ ಅನ್ಕೋ. ಈ ಡಿಶ್ನ ಪ್ರಿಪೇರ್ ಮಾಡೋದಕ್ಕೆ ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಆ್ಯಂಡ್ ಬಟರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ಚಿಲ್ಲಿ ಪೌಡರ್ ಆ್ಯಂಡ್ 1 ಟೊಮೆಟೊ. ಸೊ ಇದೆಲ್ಲನೂ ನಾನು ಒಟ್ಟಿಗೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಮುಂಚೆ ಎಲ್ಲ ನನಗೆ ಪನ್ನೀರ್ ಅಂದರೆ ನಿಜವಾಗ್ಲೂ ಅಷ್ಟು ಇಷ್ಟನೇ ಆಗ್ತಿರ್ಲಿಲ್ಲ. ಬಟ್ ರೀಸೆಂಟ್ಲಿ ನಾನು ಪನ್ನೀರ್ಗೆ ಅಡಿಕ್ಟ್ ಆಗಿದ್ದು. ಸೊ ನಂಗೆ ಸಖತ್ ಇಷ್ಟ ಆಗುತ್ತೆ ಪನ್ನೀರಲ್ಲಿ ಏನೇ ರೆಸಿಪಿ ಮಾಡಿದ್ರು ಕೂಡ. ಇವತ್ತು ನನ್ನ ಲಂಚ್ ಪ್ಲೇಟಲ್ಲಿ ಒಂದು ಸೌತೆಕಾಯಿ, ರೈಸ್ ಮತ್ತು ಅಲಸಂದೆ ಕಾಳು ಅಂತ ಸಿಗುತ್ತೆ, ನಾವು ಅದನ್ನು ತಗಣಿ ಕಾಳು ಅಂತ ಹೇಳ್ತೀವಿ. ಸೊ ಅದರ ಸಾಂಬಾರು ಜೊತೆಗೆ ನಾನು ಮಾಡಿದ ಪನ್ನೀರ್ ರೆಸಿಪಿ ಸಖತ್ತಾಗಿ ಟೇಸ್ಟ್ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಬಾಯ್ ಬಾಯ್.